ಓಕೆ, ನೀವು ಏನು ರಿಗ್ರೆಟ್ ಇಲ್ಲ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ನನ್ಗೆ ಅಂತ ಹೇಳಿದ್ರೆ, ಆದ್ರೆ ಒಂದ್ ರಿಗ್ರೆಟ್ ಇದೆ ಅಂತ ಎಲ್ಲಾ ಚಾನಲ್ ಹೇಳ್ಕೊಂಡಿದ್ರೆ, ಏನ್ ರಿಗ್ರೆಟ್ ಹೇಳಿ ನೋಡೋಣ. ಅದು ಏನ್ ರಿಗ್ರೆಟ್? ಒಂದ್ ಮೊಟ್ಟೆನ ಗಿಲ್ಲಿ ಅಯ್ಯೋ ಪಾಪ, ಅದೇ ಬೇಜಾರು. ಯಾಕಂದ್ರೆ ಅವ್ನಿಗೆ ಮೊಟ್ಟೆ ಅಂದ್ರೆ ಅಷ್ಟೊಂದು ಇಷ್ಟ. ನನ್ಗೆ ವಾಪಸ್ ಕನ್ಫೆಷನ್ ರೂಮ್ ಇಂದ ಹೋಗಿ ಕೊಡೋಣ ಅನ್ಕೊಂಡೆ. ಅವನಿಗೆ ಇಲ್ಲ ಕೊಬ್ಬು, ನನಗೆ ಯಾಕೆ ಅಂದ್ರು. ಎಲ್ರು ಬಾಯ್ ಹೇಳೋಕೆ ಅಲ್ಲಿದ್ದವ್ರು ಫ್ರೆಂಡ್ ಗೇಟ್ ಅಲ್ಲಿ ಇದ್ದವ್ರು ಒಳಗ್ ಬರ್ತಾರೆ, ಬಾಯ್ ಅಶ್ವಿನಿ ಅವರು ಬಾಯ್ ಹೇಳೋಗಿ ಎಲ್ರು ನೋಡ್ತಾ ಇದಾರೆ ಅಂದ್ರೆ, ನೀವು ಬಾಯ್ ಇರ್ಬೇಕು ಹೆಂಗಿದ್ರು ಅನ್ಕೊಂಡು ಮೂತಿ ತಿರ್ಸ್ಕೊಂಡ್ ಬಂದ್ಬಿಟ್ರೆ ರಾಶಿಕನ್ ಜೊತೆ ಮಾತಾಡಿ ಯಾಕೆ ಯಾರಿಗೂ ಬಾಯ್ ಹೇಳಿಲ್ಲ ಅಂತ. ಸೊ ಅದೇ ಚೆನ್ನಾಗಿತ್ತಲ್ವಾ, ನನ್ನ ಎಂಟ್ರಿಗೂ ನನ್ನ ಎಕ್ಸಿಟ್ಗೂ ಗೊತ್ತಾಗಿರುತ್ತೆ ಜನಕ್ಕೆ, ಓ ಇವಳು ಹಿಂಗೇನೆ ಕೇರ್ ಮಾಡಲ್ಲ ಜನಕ್ಕೆ ಅಂತ ಹೇಳಿ. ಮೇ ಬಿ ನಾನು ಕೋಪ ಟೈಮಲ್ಲಿ ನಾನು ನೆಕ್ಸ್ಟ್ ದಿನಗಳಲ್ಲಿ ಉರ್ಸಕ್ಕೆ ಅಂತ ಪ್ಲಾನ್ ಮಾಡಿದೆ. ಅಂದ್ರೆ ಕಿರ್ಚಾಡೋದೇ ಬೇಡ, ವಾಪಸ್ ಹಿಂಗೆ ಟಾಂಟ್ ಕೊಡೋಣ ಸಾಕು. ಅವ್ರು ಎಷ್ಟು ಇರಿಟೇಟ್ ಆಗ್ತಾರೆ, ನಾನು ಇರಿಟೇಟ್ ರೂತಲ್ಲೇ ಕೊಡೋಣ, ನನಗೆ ಸಮಾಧಾನ ಆಗಷ್ಟು ಕೊಡೋಣ ಅನ್ನೋ ಮಟ್ಟಕ್ಕೆ ಅದು ಮಜವಾಗಿರ್ತಾ ಇತ್ತೇನೋ ಜನರಿಗೆ. ಕಿರ್ಚದಂತೂ ಫುಲ್ ಸ್ಟಾಪ್ ಮಾಡೋಣ ಅಂತಾನೆ ಇದೆ. ಯಾಕಂದ್ರೆ ನನಗೆ ತುಂಬಾನೇ ಕೋಪ ಬರುತ್ತೆ. ನಂದೇ ಲೈಕ್ ಡಾಮಿನೇಟ್ ಆಗಿ ನಾನೇ ಲಾಸ್ಟ್ ಅಲ್ಲಿ ಗೆಲ್ಬೇಕು ಅನ್ನೋದಿದೆ. ಅಲ್ಲಿವರೆಗೂ ನಾನು ಸಮಾಧಾನ ಆಗಲ್ಲ. ಬಟ್ ಅದು ಹೋಗ್ತಾ ಹೋಗ್ತಾ ದಿನಗಳಲ್ಲಿ ತಪ್ಪು ಅಂತ ತಿಳಿದಾಗ ಬೇಡ, ಕಿರ್ಚದ್ ಬೇಡ, ಉರ್ಸೋಣ ಅನ್ನೋ ಸ್ಟ್ರಾಟಜಿಗೆ ಬಂದಿದ್ದೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ನನಗೆ ಅನ್ಸ್ಲಿಲ್ಲ, ಯಾಕಂದ್ರೆ ಮನೇಲಿ ಯಾರು ನನ್ನ ಒಪ್ಕೊಳ್ಳಿಲ್ಲ, ನನ್ನ ಜೊತೆ ಯಾವ ಒಡನಾಟ ಭಾವಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನನ್ಗೆ ಯಾರಿಗೂ ಬಾಯ್ ಅಂತ ಹೇಳೋ ಅವಶ್ಯಕತೆ ಇರ್ಲಿಲ್ಲ. ಓಕೆ, ಗಿಲ್ಲಿ ನೀವು ನಿಮ್ ಬಾಂಡಿಂಗ್ ತುಂಬಾ ಕ್ಲೋಸ್ ಆದಂಗೆ ಕಾಣಿಸ್ತು. ನೀವೆಲ್ಲ ಇಂಟರ್ವ್ಯೂಸ್ ನಾನು ನೋಡ್ದೆ, ಗಿಲ್ಲಿ ಗೆಲ್ಬೇಕು, ನನಗೆ ಗಿಲ್ಲಿ ಇಷ್ಟ ಅಂತಾನೆ ಹೇಳ್ತಾ ಬರ್ತಾ ಇದ್ರಿ. ಸೊ ಮನೆ ಒಳಗಿದ್ದಾಗ ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ, ಜಗಳ ಆಡ್ತೀರಾ, ಆದ್ರೂ ಗಿಲ್ಲಿ ಗೆಲ್ಬೇಕು, ಗಿಲ್ಲಿ ಬಗ್ಗೆ ಎಷ್ಟೊಂದು ಕ್ಲೋಸ್. ನಾನ್ ಜಾಸ್ತಿ ಜಗಳ ಆಡಿರೋದು ಯಾರ ಜೊತೆ ಹೇಳಿ? ಗಿಲ್ಲಿ ಜೊತೆ. ಏನಕ್ಕೆ ಹೇಳಿ? ಅಂದ್ರೆ ಅವ್ರು ಗಿಲ್ಲಿ ಮನೇಲಿ ಎಲ್ಲರ ಜೊತೆ ಜಗಳ ಮಾಡ್ತಾ ಇರ್ತಾರೆ. ಒಪ್ಕೊಂಡ್ರ? ಸೊ ತುಂಬಾ ಕೆಣಕ್ತಾ ಇತ್ತಾ, ಜಗಳ ಆಗ್ತಾ ಇತ್ತು, ಮತ್ತೆ ಕನ್ವಿನ್ಸ್ ಆಗಿ ಹೋಗ್ತಾ ಇತ್ತು, ಮತ್ತೆ ಕೆಣಕ್ತಾ ಇದ್ದ ಕನ್ವಿನ್ಸ್ ಆಗಿ ಹೋಗ್ತಾ ಇತ್ತು. ಸೊ ಬಟ್ ಆದ್ರೆ ನನಗೆ ಯಾಕೆ ಹೊರಗಡೆ ಬಂದ ಮೇಲೂ ನನಗೆ ಏನಿಗೆ ಗೊತ್ತಾಗಿದ್ದು ಅಂತ ಅಂದ್ರೆ, ಎಪಿಸೋಡ್ಸ್ ಕೆಲವು ಹೇಳ್ದಾಗ ನೋಡಿದಾಗ ಇಡೀ ಮನೆಗೆ ನನ್ನ ಬಗ್ಗೆ ಮಾತಾಡಿದ್ದಾರೆ. ಯಾರು? ಎಲ್ಲಾರು ಹಿಂದ್ಗಡೆ ಎಪಿಸೋಡ್ಸ್ ನೋಡಿದ್ರೆ ಎಲ್ಲಾರು ಕುತ್ಕೊಂಡು ಮಾತಾಡಿದ್ದಾರೆ. ರಿಷಾ ಹಾಗೆ, ರಿಷಾ ಹೀಗೆ, ರಿಷನ್ ಜೊತೆ ಸೇರ್ಬೇಡ, ರಿಷನ್ ಜೊತೆ ಮಾತಾಡ್ಬೇಡ, ಹಂಗೆ ಅವಳನ್ನ ಕೆಣಕದೇ ಬೇಡ, ಅವಳನ್ನ ಮಾತಾಡ್ಸೋದೇ ಬೇಡ. ಈವನ್ ಕಾವ್ಯ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಗಿಲ್ಲಿ ಯಾಕೆ ಅವಳ ಜೊತೆ ಮಾತಾಡ್ತಾ ಇದ್ಯಾ? ಹೌದಾ? ನೋಡಿಲ್ವಾ ನೀವು? ದಯವಿಟ್ಟು ಪ್ಲೀಸ್ ನೋಡಿ ಅದನ್ನ. ಯಾರು ಎಪಿಸೋಡ್ ನೋಡೋರು ಅದನ್ನ ಹಾಕಿ, ಅದು ಎಪಿಸೋಡ್ ತುಂಬಾ ಕೇಳಿಸ್ಕೊಂಡಿದೀನಿ ಅನ್ನೋದು. ಹಂಗೆಲ್ಲ ಹೇಳಿದಾಗ ನೋಡುವುದಿಲ್ಲ ನಾನು ಅದು ಒಂದ್ ಎಪಿಸೋಡ್ ಅಲ್ಲಿ. ಸೊ ಐ ಫೆಲ್ಟ್ ವೆರಿ ಬ್ಯಾಡ್. ಅಂದ್ರೆ ಯಾರು ನನ್ನ ಒಪ್ಕೊಳಕ್ಕೆ ರೆಡಿ ಇಲ್ಲ ಅಂದಾಗ ನನಗೂ ಇಷ್ಟ ಇಲ್ಲ ಅಪ್ಪ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನಗೂ ಇಷ್ಟ ಇಲ್ಲ. ಮತ್ ಮನೇಲಿ ಎಲ್ಲರಿಗೂ ಒಂದೊಂದು ಟೈಟಲ್ ಕೊಡ್ತಾ ಇದ್ರಿ, ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ. ಆಮೇಲೆ ಸೂರಜ್ ವಿಚಾರ ಬಂದ್ರೆ ನಿಮ್ಗೆ ಲವ್ ಮೂಮೆಂಟ್ ಅಲ್ಲಿ ಮಾತ್ರ ಕಾಣಿಸ್ಕೊಂತೀರಾ, ನೈಟ್ ಮಾತಾಡ್ಬೇಕಾದ್ರೆ ಮಾತ್ರ ಕಾಣಿಸ್ಕೊಂತೀರಾ ಅಂತ ಎಲ್ಲರಿಗೂ ಒಂದ್ ದೊಡ್ಡ ಕೊಡ್ತಾ ಇದ್ರಿ. ರಾಶಿಕಾ ಮತ್ತೆ ಸೂರಜ್ ಹೌದಾ ನೈಟ್ ಎಲ್ಲ ಮಾತಾಡೋದು? ಉಂಟು, ಇಲ್ಲ ಅಂತ ಹೇಳ್ಬಾರ್ದು. ಬಟ್ ಅವರಿಬ್ರು ಲವ್ ಫ್ರೆಂಡ್ಶಿಪ್ ನನಗೆ ಗೊತ್ತಿಲ್ಲ, ಅದು ಅವ್ರಗಳು ಬಂದ್ಮೇಲೆ ಕ್ಲಾರಿಟಿ ತಗೊಳ್ಳಿ. ಯಾಕಂದ್ರೆ ಯಾವ್ದೋ ಒಂದ್ ಇನ್ಸಿಡೆಂಟ್ ಅಲ್ಲಿ ನಾನು ಬೇಜಾರಾಗಲ್ ಕೂತಾಗ ಇಡೀ ನೈಟ್ ಎಷ್ಟು ಒಂದು ಆಗಿರುತ್ತೆ, 1-3 ಗಂಟೆ ರಾತ್ರಿ, 2 ಗಂಟೆ ರಾತ್ರಿ, ಎಲ್ಲರೂ ಮಲಗಿದ್ದಾರೆ, ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಬಂದ್ಬಿಟ್ಟಲ್ಲ ಆ ಕಡೆ ಕಾರ್ನರ್ ಅಲ್ಲಿ ಕೂತಿದೀನಿ. ಅಲ್ಲೇ ಫ್ರೆಂಡ್ಶಿಪ್ ವ್ಯಾಲ್ಯೂ ಗೊತ್ತಾಗಲ್ವಾ? ಬಂದ್ ಅಲ್ಲಿ ಫ್ರೆಂಡ್ ಆದವಳು ಬಂದ್ ಮಾತಾಡ್ತಿದ್ಲು, ಇಲ್ಲಿ ಕಿಲ ಕಿಲ ಅಂತ ಮಾತಾಡ್ತಾ ಕೂತಿದ್ದಾಳೆ. ನನ್ಗಂತೂ ಅಲ್ಲ ಕಣೆ, ಫ್ರೆಂಡ್ ಇಲ್ಲಿ ಬೇಜಾರಾಗಿದ್ದೀನಿ, ಯಾಕೆ ಹಿಂಗೆ ಅಂತ ನನ್ ಫೀಲಿಂಗು. ಬಟ್ ನಾನು ಒಪ್ಕೊಂತೀನಿ, ನೈಟ್ ಎಲ್ಲ ಮಾತಾಡ್ತಿದ್ರೆ. ಆಮೇಲೆ ಸ್ವಲ್ಪ ಫ್ರೆಂಡ್ಶಿಪ್ ಇದೆ, ಅದಕ್ಕೆ ಲವ್ ಅನ್ನೋ ಟೈಟಲ್ ನಾನ್ ಕೊಡಲ್ಲ, ಅವರೇ ಬಂದ್ಮೇಲೆ ಅವ್ರ ಹತ್ರ ಕೇಳ್ಕೊಳ್ಳಿ. ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ ಇಲ್ಲ ಸ್ಟಾರ್ಟಿಂಗ್ ನಾನು ಹಂಗೆ ಅಂದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಹೋದಾಗ ಗಿಲ್ಲಿ ಬಾಯಲ್ಲಿ ಬರೀ ಕಾವು 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 ಅಂತಾನೆ ತುಂಬಾ ಇರ್ತಾ ಇತ್ತು. ಅದ್ ನಂಗೆಲ್ಲೋ ಇರಿಟೇಟ್ ಆಗ್ತಾ ಇತ್ತು ಮನೇಲಿ. ಬಿಡೋ, ಅವ್ಳು ಕಾಣಿಸ್ಕೊಂತಾಳ್ ಬಿಡೋ, ನೀನ್ ಯಾಕೋ ಎತ್ತುತ್ತಾ ಇದೀಯ ಅವಳನ್ನ, ಅವಳು ಪೊಟೆನ್ಶಿಯಲ್ ಇಲ್ವೇನೋ, ನೀನ್ ಎತ್ಬಿಟ್ಟೆ ಮನೇಲಿ ಕಾವ್ಯ ಇದ್ದಾಳ ಅಂತ ಕಾಣಿಸ್ಬೇಕೇನೋ ಅಂತ ನನ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅವಾಗ ನಾನು ಅವಳಿಂದಾನೇ ಕಣೋ ನೀನು, ಅದಕ್ಕೇನೆ ಅವಳಿಲ್ಲ ಅಂದ್ರೆ ನಿಮ್ಗೆ ಇರಕ್ಕಾಗಲ್ಲ ಅಂತ ಸ್ಟಾರ್ಟ್ ಮಾಡ್ದವಳು. ಹೋಗ್ತಾ ಹೋಗ್ತಾ ದಿನಗಳಲ್ಲಿ ನನಗೆ ಅರ್ಥ ಆಗಿದ್ದು, ಇಲ್ಲ ಇವ್ರಿಗೂ ಬಿಟ್ಟು ಆಡ್ಬೋದಲ್ವಾ ಅಂತ. ಕಾವ್ಯಂಗೆ ಪೊಟೆನ್ಶಿಯಲ್ ಇದೆ ಆಡಕ್ಕೆ. ಈಗ್ಲೂ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ, 1 ವಾರ ಆಡ್ಬಿಟ್ಟು ಪ್ರೂವ್ ಮಾಡ್ಲಿ. ಅಲ್ಲೂ ಓಪನ್ ಚಾಲೆಂಜ್ ಕೊಟ್ಟಿದ್ರಿ, ಹೇಳಿದ್ದೀನಿ. ಓಕೆ, 1 ವಾರ ಆಡ್ಬಿಟ್ಟು ಪ್ರೂವ್ ಮಾಡಿ. ಪ್ರೂವ್ ಮಾಡೋ ಕೆಪಾಸಿಟಿ ಇಲ್ಲ, ಆಡ್ಲಿ. ನಾನೇ ರಾಂಗ್ ಅಂತ ಪ್ರೂವ್ ಆಗ್ತೀನಿ, ನಾನೇ ಸಾರಿ ಕೇಳ್ತೀನಿ. ನಾನು ಸಾರಿ ಕೇಳೋದು ತುಂಬಾ ಕಷ್ಟದಲ್ಲಿ ಕೇಳ್ತೀನಿ ಎಲ್ಲಾರ್ಗುನು, ಕೇಳ ಬಿಡ್ತೀನಿ ಇಬ್ರಿಗೂನು. ಪ್ರೂವ್ ಮಾಡಿ, ಪ್ರೂವ್ ಮಾಡಕ್ ಆಗಲ್ಲ. ಯಾಕಂದ್ರೆ ಮೇ ಬಿ ಗಿಲ್ಲಿ ಅನ್ನೋದು ಒಂದ್ ಮರ ಆಯ್ತಾ, ಆ ಮರದಲ್ಲಿ ಬೇರ್ಗಳಾಗಿ ತುಂಬಾ ಬೇರ್ಗಳಿದೆ, ಒಂದೊಂದಾಗೆ ಉದುರುತ್ತೆ. ಬರ್ದಿಟ್ಕೊಳ್ಳಿ, ಒಂದೊಂದಾಗೆ ಉದುರುತ್ತೆ ಫ್ಯೂಚರ್ ಡೇಸ್ ಅಲ್ಲಿ. ಆ ಉದ್ರದ್ರೇನೆ ಅವನ್ಗೂನು ಒಂದ್ ಬೆಲೆ. ಅಪ್ಪ ನಾನೇ ಗೆತ್ಕ ಬಂದೆ ನನ್ ಟ್ರೋಫಿ,
ಅಂತ ಅನ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಇಲ್ಲ ಅಂದ್ರೆ ಎಲ್ಲರೂ ಗಿಲ್ಲಿ ಕೈ ಹಿಡ್ಕೊಂಡೋಗಿ ಅವನೇ ಮುಳುಗಿಸ್ಬಿಡ್ತಾರೆ. ಬಟ್ ಅವ್ರು ಮುಳುಗ್ತಾ ಇಲ್ಲಲ್ಲ. ಮುಳುಗಿಸ್ಬಿಡ್ತಾರೆ ಬಿಟ್ರೆ, ಮುಳುಗ್ತಾ ಇಲ್ಲ. ಬಟ್ ಮುಳುಗ ಪ್ರಯತ್ನದಲ್ಲಂತೂ ಗೆಜ್ಜೆ ಇಡ್ತಾ ಇದ್ದಾನಲ್ಲ, ಮುಳುಗಿಸ್ಬಿಟ್ರೆ ಕಷ್ಟ ಅಲ್ವಾ. ಅದಕ್ಕೆ ಬೇರ್ಗಳೆಲ್ಲ ಕಟ್ ಆಗ್ಲಿ, ಲೆಟ್ ಹಿಮ್ ಹ್ಯಾವ್ ಹಿಸ್ ಓನ್ ಪೊಟೆನ್ಶಿಯಲ್. ಓಕೆ, ಫಸ್ಟ್ ವೀಕ್ ಹೋದಾಗ್ಲೇ ಕ್ಯಾಪ್ಟನ್ಸಿ ಚಾನ್ಸ್ ಸಿಗುತ್ತೆ. ಸೊ ಯಾಕೆ ಕನ್ಫ್ಯೂಸ್ ಆದ್ರಿ ಅಂತ? ನೋಡಿ, ಒಂದ್ ಹೇಳ್ತೀನಿ, ನಾನು ಬಿಗ್ ಬಾಸ್ ನ ಆಟ ಆಡ್ಲೇಬೇಕು ಅಂತ ಹೋಗ್ಲಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ಹೋಗಿದ್ದು, ಸಂಪೂರ್ಣವಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಒಪ್ಕೊಂತೀನಿ, ಕ್ಯಾಪ್ಟನ್ಸಿ ಆಗ ತುಂಬಾ ಲಕ್ಷಣಗಳಿತ್ತು, ಯಾಕಂದ್ರೆ ತುಂಬಾ ಟೈಮ್ ಇತ್ತು, ಸಿಕ್ಬಿಟ್ಟಿತ್ತು ನನಗೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದಿತ್ತೇನೋ. ಅದ್ ಏನಾಗತ್ತೋ ಅದೇನು, ಅದೇ ಹೇಳ್ತೀನಲ್ಲ, ಇಲ್ಲಿಗೆ ಹೇಳ್ತೀನಿ, ಕೈ ಹಿಡ್ದಿದ್ದು ಕಣೋ, ನಾನು ಬಿದ್ದೇ ಹೋದೆ ಕಣೋ, ನಿನ್ಗೆ ಕೈಯೇ ಹಿಡಿಬಾರ್ದಾಗಿತ್ತು ನೀನು ಅಂತ ಅಂದ್ಬಿಟ್ಟು ಯೋಗನೇ ಕಳ್ಕೊಬಿಟ್ಟೆ ನಾನು, ಹೋಗ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ವಾರ ಮನೆಯಿಂದ ಔಟ್, ನಾವು ಇರ್ತಾರೆ ಫೈನಲ್ ತನಕ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಸೊ ಅದು ನೀವು ಮತ್ತೆ ಪ್ರೂವ್ ಮಾಡಿ ಬಂದ್ರ ಅನ್ನೋದು. ಇಲ್ಲ, ಸಿ ಐ ಟೆಲ್ ಯು, ಅವನು ಅಗೇನ್ಸ್ಟ್ ಅಂತ ಅಲ್ಲ, ಓಪನ್ ಆಗಿ ಹೇಳ್ತೀನಿ, ನೀವೇ ವೋಟಿಂಗ್ ಆದ್ರೂ ತಕೊಳ್ಳಿ, ಏನಾದ್ರೂ ಮಾಡಿ. ಜನರು ಹೇಳ್ತಾ ಇದಾರೆ ರಿಷಾ ಇಸ್ ಸ್ಟಿಲ್ ಕೇಪಬಿಲಿಟಿ ಟು ಬಿ ಇನ್ ಬಿಗ್ ಬಾಸ್ ಅಂತ, ಅದು ಸಾಕು. ಅವನ್ ಯಾವಾಗಾರು ನೀನ್ ನಾಳೆ ಹೋಗು ನಾಳಿದ್ ಹೋಗು ಅಂತ ಅಲ್ಲ, ಇವಾಗ ನೆಕ್ಸ್ಟ್ ವಾರ ಒಬ್ರು ಬರ್ತಾರೆ, ಇಮ್ಯಾಜಿನ್ ಮಾಡಿ, ನಾಮಿನೇಷನ್ ಆಗಿ ಬರ್ತಾರೆ, ಅವರು ಹಂಗೆ ಬರ್ತಾರೆ. ಅವ್ರನ್ನ ನೀವು ಏನಕ್ಕೆ ಇಷ್ಟು ಬೇಗ ಬಂದ್ಬಿಟ್ರಿ ಅಂತ ಕೇಳ್ತೀರಾ, ಅಥವಾ ನಿಮಗೆ ಪೊಟೆನ್ಶಿಯಲ್ ಇತ್ತು ಅಂತ ನಿಮ್ಗೆ ಗೊತ್ತು ಅವ್ರ ಪೊಟೆನ್ಶಿಯಲ್ ಎಷ್ಟಿತ್ತು ಅಂತ. ಬಟ್ ನನಗೆ ಆ ಕ್ವಶನ್ಗಳೆಲ್ಲರೂ ಕೇಳ್ಬೇಕಾದ್ರೆ, ನೀವಿನ್ನೂ ಆಡ್ಬೇಕಿತ್ತು, ನೀವಿನ್ನೂ ಆಟ ನೋಡ್ಬೇಕಿತ್ತು. ನಾವು ಜನರಿಗೆ ಗೊತ್ತು ನನ್ ಪೊಟೆನ್ಶಿಯಲ್ ಏನು ಅಂತ ಹೇಳಿ. ಆಟ ಫುಲ್ ಸ್ಟಾಪ್ ಆಗಿಲ್ ಬಂದ್ ಕೂತಿದೆ ಅಂದ್ರೆ ನಾನು ಯಾರಿಗೂ ಆನ್ಸರ್ ಮಾಡೋದೇ ಬೇಡ, ಜನರ ಆನ್ಸರ್ ಮಾಡ್ತಾ ಇದಾರೆ ನನಗೋಸ್ಕರ, ಅದಕ್ಕಿಂತ ಏನ್ ಬೇಕಲ್ವಾ. ಸೊ ಮೇ ಬಿ ನಾವು 4 ವಾರ ಬಿಟ್ಟು ಬಂದಿದ್ರೆ, ಸರಿಯಪ್ಪ ಬಂದ್ರು, ಇಷ್ಟೊಂದು ರಾಜಾರೋಷವಾಗಿ ಆನ್ಸರ್ ಮಾಡಂಗಿರ್ಲಿಲ್ಲ, ನನ್ ಕೆಪಾಸಿಟಿ ಇನ್ನೂ ಇತ್ತಪ್ಪ, ಜನರಿಗೆ ಗೊತ್ತು ನೋಡಿ ಅಂತ ಹೇಳಿ. ಆ ದೇವರು ಮೇ ಬಿ ಒಳ್ಳೇದೇ ಮಾಡ್ದ ನನ್ನ ಕರ್ಸಿ. ಓಕೆ, ರಘು ಮತ್ತೆ ಅಶ್ವಿನಿ ಅವ್ರು ತುಂಬಾ ಜೋರಾಗಿ ಗಲಾಟೆ ಮಾಡ್ತಾರೆ, ರೆಸ್ಪೆಕ್ಟ್ ಇಲ್ದ ಅನ್ರೆಸ್ಪೆಕ್ಟ್ ಆಗಿ ಮಾತಾಡ್ಕೊಂತಾರೆ. ಅದ್ರಲ್ಲಿ ಆಕ್ಚುಲಿ ಯಾವ್ದು ಸರಿ ಯಾವ್ದು ತಪ್ಪು? ನಾನು ಇಬ್ರದ್ದು ತಪ್ಪು ಅಂತ ಹೇಳ್ತೀನಿ. ಓಕೆ, ಆಕ್ಚುಲಿ ಸ್ಟಿಲ್ ನೀವು ಅಲ್ಲೇ ಕುದ್ಕೊಂಡು. ಹೌದು, ಇಬ್ರದ್ದು ತಪ್ಪೆ. ನಾನು ಅಶ್ವಿನಿಯವ್ರಿಗೂ ಹೇಳ್ತೀನಿ, ಕಳಪೆ ಕೊಡ್ಬೇಕಾದ್ರೆ ಹೇಳ್ತೀನಿ. ಹಂಗೇನಿದ್ರೆ ಈಗ ಜಾನ್ವಿ ಪ್ಯೂರ್ ಬಕೆಟ್ ಆಟ ಆಡ್ತಾ ಇದಾರಲ್ವಾ, ಅಶ್ವಿನಿ ಅಗೇನ್ಸ್ಟ್ ಮಾತಾಡ್ತಾರ, ಬರೀ ಕಂಟೆಂಟ್ ಮಾತಾಡ. ಬಟ್ ಅವ್ರು ಒಂದು 2 ವೀಕ್ಸ್ ಅಶ್ವಿನಿ ಇಲ್ದಲೆ ಆಟ ಆಡಿ ಮಾತುಕತೆ ಮಾಡ್ಕೊಂಡು ಆಡಕ್ ನಾನು ಮಾತಾಡ್ತೀನಿ. ನೀವು ಮಾತಾಡ್ಬೋದಿತ್ತು ತಾನೇ ಅಲ್ಲಿ. ನಾನು ಅಷ್ಟು ಕ್ಲೋಸ್ ಆಗಿ ಇರ್ಲಿಲ್ವಲ್ಲ ಫಸ್ಟ್ ಆಫ್ ಆಲ್. ಅದೇ ತಪ್ಪು ತಿಳ್ಕೊಂತಾ ಇದಾರೆ ಎಲ್ಲಾರು. ನಾನು ಅಷ್ಟು ಕ್ಲೋಸ್ ಆಗಿದ್ರೆ ತಾನೆ ಫಸ್ಟ್ ಆಫ್ ಆಲ್. ಕ್ಲೋಸ್ ಆಗಿರ್ಲಿಲ್ಲ, ಅದಕ್ಕೆ ಮಾತಾಡೋ ಅವಶ್ಯಕತೆ ಬರ್ಲಿಲ್ಲ ನನಗೆ. ಓಕೆ, ಬಿಗ್ ಬಾಸ್ ಅವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಾರೆ ಪಿಸು ಪಿಸು ಅಂತ ಮಾತಾಡಿದ್ದಕ್ಕೆ. ಅವ್ರು ಸೀರಿಯಸ್ ಆಗಿ ತಗೊಳಲ್ಲ, ಎಲ್ಲದಕ್ಕೂ ನಗ್ತಾ ಇರ್ತಾರೆ. ನಾನು ಹೇಳಿದೀನಿ, ಏನ್ ಮೇಡಮ್ ಸೀರಿಯಸ್ ಆಗಿ ತಗೊಳಲ್ವಲ್ಲ ನೀವು ಅಂತ ಅನ್ಬಿಟ್ಟು. ಕಳಪೆ ಕೊಡ್ಬೇಕಾದ್ರೆ ಮೊಕ್ಕೊಡ್ದಂಗೆ ಹೇಳಿದೀನಿ ನಾನು. ಅದ್ ಬಂದಿರುತ್ತೆ ಕಳಪೆ ಕೊಟ್ಟಿರೋದು. ನೀವ್ ಯಾರು ಬುದ್ಧಿ ಕಲ್ಸಕ್ಕೆ, ಬೇರೆಯವ್ರ ಬುದ್ಧಿ ಕಲ್ಸಕ್ ನಿಮ್ಗೇನ್ ರೈಟ್ಸ್ ಇದೆ? ಬಿಗ್ ಬಾಸ್ ಕಲಿಸ್ತಾರೆ ಬಿಡಿ ಅಂತ. ಇವೆಲ್ಲ ಅವರು ಪಾಸಿಟಿವ್ ಆಗಿ ತಗೊಂತಾ ಇದ್ರು. ನನಗವ್ರು ಯಾವತ್ತೂ ಬ್ಯಾಕ್ ಫೈರ್ ಆಗಿ ಮಾಡಿಲ್ಲ. ಈಗ ನಾನ್ ನಿಮ್ಗೆ ಹೇಳ್ತೀನಿ, ನೀವ್ ಯಾರ್ರಿ ಬುದ್ಧಿ ಕಲಿಸ್ತಾರ ಬಿಡಿ ಅಂದಾಗ ಎಲ್ಲಾರ್ಗು ಆನ್ಸರ್ ಮಾಡೋ ಅಶ್ವಿನಿ ನನ್ಗೆ ಯಾಕೆ ಆನ್ಸರ್ ಮಾಡಿಲ್ಲ? ನನಗೂ ಆ ಕ್ವಶನ್ ಇದೆ. ಬಟ್ ಅಶ್ವಿನಿ ಆ ಟೈಮಲ್ಲಿ ಎಲ್ರೂ ಕಳಪೆ ಕೊಟ್ಟಾಗ ಸೈಲೆಂಟ್ ಆಗೇ ಇದ್ರಲ್ಲ, ಅವ್ರು ತಪ್ಪದು. ಸೊ ನಾನೇನು ಮಾಡಕ್ಕಾಗಲ್ಲ. ಅವ್ರಿಗೆ ಅದಾದ್ಮೇಲೆ ಟೈಮಲ್ಲೂ ನನ್ಗೆ ರೀಸನ್ ಇಲ್ಲ ಅಂತ ಅಂದಾಗ, ತಪ್ಪಾದಾಗ್ಲೂ ಕೂಡ ನಾನು ಗೋರ್ಗೂ ಹೇಳ್ತೀನಿ, ಈಕ್ವಲ್ ಆಗಿ ತಪ್ಪಿದೆ. ನಿಮ್ದು ತಪ್ಪೆ, ಅವ್ರದ್ದು ತಪ್ಪೇನೆ. ಇನ್ನೊಂದು ವಿಚಾರ, ರಿಷಾ ಅವ್ರಿಗೆ ಕೆಲಸ ಮಾಡಕ್ ಬರಲ್ವಾ? ಏನ್ ಕೆಲಸ ಕೊಟ್ಟು ನನಗೆ ಬಾತ್ರೂಮ್ ತೊಳೆಯಕ್ಕಾಗಲ್ಲ, ಕಸ ಗುಡ್ಸಕ್ಕಾಗಲ್ಲ, ಏನ್ ಮಾಡಕ್ಕೂ ಆಗಲ್ಲ, ಏನ್ ಮಾಡ್ತೀರ? ಮಾಡೇ ಇಲ್ಲ ಚಿಕ್ಕ ವಯಸ್ಸಿಂದ. ಸೊ ಸಡನ್ ಆಗಿ ಹೋಗಿ ಮಾಡು ಅಂತಂದ್ರೆ ಕಷ್ಟ. ಪೊರ್ಕೆ ಇಟ್ಕೊಂಡ್ರೆ ಹಿಂಗ್ ಅಂತ. ಅಲ್ಲ, ಟ್ರೋಲ್ ಪೇಜಸ್ ಅಲ್ಲ ರಿಷಾ ಅವ್ರ ಕಸ ಗುಡ್ಸೋದು ಹೇಗಿದೆ ನೋಡಿ. ಅದ್ರ ಬೆಳಗಾಗಿತ್ತಾ? ಅದು ಕಸ ಗುಡ್ಸೋದು ತುಂಬಾ ಸಾಂಗ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು. ನೈಸ್. ಹಂಗೆ ಕಸ ಗುಡಿಸ್ತಾ ಇದ್ದೆ. ಇನ್ ಬಾತ್ರೂಮ್ ನಿಜವಾಗ್ಲೂ ಬಾತ್ರೂಮ್ ತೊಳಿದೆ ಬಿಗ್ ಬಾಸ್ ಮನೇಲಿ ನಾನೇ. ಸುಮ್ನೆ ನೋಡ್ಬಿಟ್ಟು ನೀರ್ ಹಚ್ಬಿಟ್ಟು ತೊಳ್ದೆ ಅಂತ ಅಂದ್ರು. ಸೊ ಮಾಡಕ್ಕೆ ಇಲ್ಲ ಅಂದಾಗ ಒಪ್ಕೊಳ್ಬೇಕು, ನಂಗೆ ಮಾಡಕ್ ಆಗಲ್ಲ ಅಂತ. ಬಟ್ ಜೆನ್ಯೂನ್ ಆಗಿ ಪಾತ್ರೆ ತೊಳ್ತಿದ್ದೀನಿ, ಒಪ್ಕೊಂತೀನಿ. ಯಾಕಂದ್ರೆ ಅಡ್ಗೆ ಮನೆ ಅಂತ ಬಂದಾಗ ಊಟ ಮಾಡ್ತೀವಿ. ಸೊ ನನ್ಗೇನೋ ಮನ್ಸಿಗೆ ಅನಿಸ್ತು ತೊಳಿಬೇಕು ಅಂತ, ಅದಕ್ಕೋಸ್ಕರ ಮಾಡಿ. ರಘು 2 ಸಲ ಕ್ಯಾಪ್ಟನ್ ಆದ್ರು. ಅಷ್ಟು ಸ್ಟ್ರಾಂಗ್ ಇದಾರ? ಇದಾರೆ, ಕ್ಯಾಪಬಿಲಿಟೀಸ್ ಇದೆ. ಅವ್ರು ಒಂಥರ ಮೈಂಡ್ ಗೇಮ್ ಆಡ್ತಾ ಇದಾರೆ, ಸ್ಟ್ರಾಂಗ್ ಆಗಿ ಆಡ್ತಾ ಇದಾರೆ, ಇಲ್ಲ ಅಂತ ಹೇಳಲ್ಲ. ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಈಸ್ ವೆರಿ ಸ್ಟ್ರಾಂಗ್. ನೋಡೋಣ ಮುಂದೆ. ಅಭಿ ಎಲ್ರು ಲಾಸ್ಟ್ ಟೈಮ್ ಅಭಿ ಅವ್ರ ಹೆಸರು ತಗೊಂತೀರಾ ಲಾಸ್ಟ್ ಟೈಮ್ ಎಲ್ರು? ಅಭಿ ಅವರು ಲಕ್ಕಿಯಲ್ಲಿ ಸೇವ್ ಆಗ್ತಾ ಬರ್ತಾ ಇದಾರ, ಇಲ್ಲ ಅಂದ್ರೆ ಅವ್ರು ಆಟ ಆಡಿ ಸೇವ್ ಆಗ್ತಾ ಇದಾರ ಅನ್ನೋದು? ನಿಮ್ಗೆ ನೋಡ್ತಾ ಇದೀರಲ್ವಾ ಅಭಿ ಆಟ ಹೇಗಿದೆ ಅಂತ ಹೇಳಿ. ನನ್ಗೇನು ಅಷ್ಟು ಪೊಟೆನ್ಶಿಯಲ್ ಆಗಿ ಆಡ್ತಾ ಇದಾರೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಅವತ್ತೊಂದ್ ದಿನ ಅಶ್ವಿನಿ ಅವ್ರಿಗೆ ಬೈದಿದ್ದು ಇದೆ ನಾನು.
ಏನಕ್ಕೆ ಹೇಳಿ, ಯಾಕೆ? ಎಂತ ಕ್ಯಾಪ್ಟನ್ಸಿ ಟಾಸ್ಕ್ ನ ಬಿಟ್ಟಿದ್ದೀರಾ ನೀವು ಅಂತ ಅಂದ್ರೆ ದಡ್ಡತನದಲ್ಲಿ ಬಿಟ್ಟಿದ್ದೀರಾ ಅಂತ. ಓಕೆ, ಪಾಪ ಅಮ್ಮ ಮಗ ಅಂತ ಒಂದು ಟ್ರೋಲ್ ಪೇಜ್ ಅಲ್ಲಿ ಬಂದಿತ್ತು, ಸೊ ಮಗನಿಗೋಸ್ಕರ ಡೆಡಿಕೇಟ್ ಮಾಡಿದ್ರ ಅಂತ. ಬಿಡ್ಲಿ ಬಿಡಿ, ಅವ್ರ ಆಟ ಆಡ್ಕೊಳ್ಳಿ. ಅಲ್ಲ, ಅಶ್ವಿನಿ ಅವ್ರು ನಿಜವಾಗ್ಲೂ ಕ್ಯಾಪ್ಟನ್ಸಿ ಆಟ ಆಡ್ಬೇಕಾದ್ರೆ ಬೇಕಾದ್ರೆ ತಗೊಂಡ್ರು ಅಷ್ಟೇ. ಬಟ್ ಕೆಲವರು ಹೇಳ್ತಾರೆ ಟೈಮಿಂಗ್ಸ್ ಮೀರಿತ್ತು, ಅವ್ರಿಗೆ ಗೊತ್ತಾಗಿಲ್ಲ, ಹಂಗಾಗಿ ಬಿಟ್ಟು. ಯಾರಿಗೇ ಆದ್ರೂ ಒಂದು ಅಂದಾಜಲ್ಲಿ ಗೊತ್ತಾಗತ್ತೆ ಇಷ್ಟ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಏನ್ ಅನ್ಕೊಂಡಿದಾರೆ, ಮೇ ಬಿ ಕನ್ಫ್ಯೂಸ್ ಆಗಿದ್ದಾರೆ, 12 ನಿಮಿಷದ ಮೇಲೂ ಎಷ್ಟು ಕುತ್ಕೋತಾರೆ ಅಂತ ಕನ್ಫ್ಯೂಸ್ ಆದ್ರು, ಅಥವಾ ಏನೋ ಗೊತ್ತಿಲ್ಲ, ಅವ್ರು ಕವರ್ ಅಪ್ ಮಾಡ್ತಿದಾರೋ ಅಂತ ಹಂಗ್ ಫೀಲ್ ಆಯ್ತು ನನ್ಗೆ. ಸುಮ್ನೆ ದಡ್ಡತನದಿಂದ ಟಾಸ್ಕ್ ಬಿಟ್ರಲ್ಲ ಅಂತ. ಓಕೆ, ಬಿಗ್ ಬಾಸ್ ಮುಗೀತು, ವಾಟ್ ನೆಕ್ಸ್ಟ್? ನನ್ನ ಹತ್ರ ಕೈ ತುಂಬಾ ಸಿನಿಮಾಗಳಿದೆ, ಕೈ ತುಂಬಾ ಪ್ರಾಜೆಕ್ಟ್ಸ್ ಗಳಿದೆ. ಸೊ ನಂಗೆ ಏನು ಬೇಜಾರಿಲ್ಲ. ಒಂದು ಐಡೆಂಟಿಟಿಗೋಸ್ಕರ ಹೋದವಳು, ಐಡೆಂಟಿಟಿ ಸಿಕ್ಕಿದೆ, ಇನ್ಮೇಲೆ ಜನರು ನನ್ನ ಗುರ್ತಿಸ್ತಾರೆ. ಸೊ ಸಿನಿಮಾಗಳು ಬಂದಾಗ ಎಲ್ಲಾ ಕಡೆ ಗುರ್ತಿಸ್ತಾರೆ ರಿಷಾ ಅಂತ ಹೇಳಿ. ಓಕೆ, ರಿಷಾನ್ಗೆ ಬಿಗ್ ಬಾಸ್ ಆಪರ್ಚುನಿಟಿ ಹೇಗ್ ಸಿಕ್ತು? ಭಗೀರಥ ಸಿನಿಮಾದಿಂದ ಸಿಕ್ತಾನೆ? ಅದಕ್ಕಿಂತ ಹೆಚ್ಚೆಚ್ಚು ಚೆನ್ನಾಗಿರೋ ಸಿನಿಮಾಗಳು ಮಾಡಿದೀನಿ. ಅದಕ್ಕಿಂತ ನಾನು ಫಸ್ಟ್ ಲಾಂಚ್ ಆಗಿದ್ದೆ ಹರಿಕತೆ ಗಿರಿಕತೆ, ರಿಷಬ್ ಸರ್ ಅಲ್ಲಿ ಶೈನ್ ಶೆಟ್ಟಿ ಪೇರ್ ಆಗಿ ಲಾಂಚ್ ಆಗ್ತೀನಿ. ಅದಾದ್ಮೇಲೆ ಸಾಕಷ್ಟು ನನ್ನ ಫಸ್ಟ್ ಸಿನಿಮಾ ಸೈಮಾ ಕ್ರೇಜಿ ಕೀರ್ತಿ ಅಂತ ಹೇಳಿ ಸೈಮಾ ನಾಮಿನೇಷನ್ ಆಗತ್ತೆ. ಭಗೀರಥ ವಾಸ್ ಜಸ್ಟ್ ಪಾರ್ಟ್ ಫಾರ್ ಮೈ ಡ್ಯಾಡ್ ಕಾಂಟ್ರಿಬ್ಯೂಷನ್ ನಾನು ಮಾಡಿದ್ದು. ಕಲಾವಿದೆಯಾಗಿ ಒಪ್ಕೊಂಡು ಇವತ್ತಿಗೂ ನಾನು ಒಪ್ಕೊಂತಾ ಇದೀನಿ ಮಾಡಿದೀನಿ ಅಂತ ಅಂದ್ರೆ ಅದು ಕೊಟ್ಟಿರೋ ಗೌರವ, ನಾನು ಅಷ್ಟೇ ಕಲೆ ಕೊಡ್ತಾ ಇರೋ ಗೌರವ ಅದು. ಇಟ್ಸ್ ನಾಟ್ ಆ ಮೂವಿ ಗೊತ್ತೂ ಇರಲ್ಲ ಟೀಮ್ ಅವ್ರಿಗೆ. ಸೊ ನನಗೆ ತುಂಬಾ ಆಫರ್ಸ್ ಬಂದಿರುತ್ತೆ, ಅದನ್ನೇ ಹೇಳೋದು. ನನಗೆ ಎಷ್ಟು ಆಫರ್ಸ್ ಬಂದಿರುತ್ತೆ ಅಂತ ಮೇ ಬಿ ಜನಕ್ಕೆ ಗೊತ್ತಿರಲಿಲ್ಲ ಮುಂಚೆ. ಯಾಕಂದ್ರೆ ಜಿ ಚಾನಲ್ ಅವರು ನನಗೆ ನಾಗಿನಿ ಆಫರ್ ಕೊಟ್ಟಿರ್ತಾರೆ. ಅದನ್ನು ದೊಡ್ಡ ಚಾನಲ್, ದೊಡ್ಡ ಸೀರಿಯಲ್ ಅದು. ಆ ಸೀರಿಯಲ್ ಅಲ್ಲಿ ಲಾಂಚ್ ಆಗಿದ್ರು ನಾನು. ಸೇಮ್ ಬಿಗ್ ಬಾಸ್ ಫೇಮೇ ನನಗೆ ನಾಗಿನಿ ಸೀರಿಯಲ್ ಅಲ್ಲಿ ಸಿಗ್ತಾ ಇತ್ತು, ಈಕ್ವಲ್ ಫೇಮೇ ಸಿಗ್ತಾ ಇತ್ತು. ಅಲ್ಲ, ನಾಗಿನಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ, ಚೂಸ್? ನಾನು ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನನಗೆ ಕೈ ತುಂಬಾ ಸಿನಿಮಾಗಳಿದ್ರಿಂದ ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ, ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ನಂಗೆ ಟ್ರಾವೆಲ್ ತುಂಬಾ ಆಗುತ್ತೆ. ಚೆನ್ನೈ, ಹೈದರಾಬಾದ್, ಬ್ಯಾಂಗ್ಳೂರ್. ಮಂತ್ ಅಲ್ಲಿ ಒಂದ್ 10 ದಿನ ರೆಸ್ಟ್ ಸಿಗಷ್ಟು ಪ್ಯಾಕ್ ಆಗಿದ್ದು ಹುಡುಗಿ ನಾನು. ಸೊ ಈಗ್ಲೂ ಕೂಡ ಈಗ ಇಂಟರ್ವ್ಯೂಸ್ ಮುಗಿತಿದ್ದಂಗೆ ನನ್ನ ಡೇ ಶೆಡ್ಯೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ತರ ಇದ್ದಾಗ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ರೀಚ್ ಯಾಕೆ ಸಿಗ್ತಾ ಇಲ್ಲ ಅಂತ ಕೊರಗಿತ್ತು. ಆಗ ನನಗೆ ಟೀಮ್ ಇಂದ, ಬಿಗ್ ಬಾಸ್ ಇಂದ ಕಾಲ್ ಬಂದಾಗ, ನಂಗೆ ಲಾಸ್ಟ್ ಇಯರೇ ಬಂದಿತ್ತು ಬಿಗ್ ಬಾಸ್ ಕಾಲು. ಸೊ ಬಂದಾಗ ಐ ಸೆಟ್ ಓಕೆ, ಐ ವಿಲ್ ಕಮ್. ನಾನು ಅಲ್ಲಿ ಗೆಲ್ಲಕ್ ಹೋಗ್ಲಿಲ್ಲ, ಒಂದು ದಿನಕ್ಕೋಸ್ಕರ ಹೋದೆ ಅನ್ಕೊಳ್ಳಿ. ಯಾಕಂದ್ರೆ ಆ ಕಾಲಿಟ್ಟಿದ್ದ ದಿನ ನನ್ನ ಐಡೆಂಟಿಟಿ ಬೇಕಾಗಿತ್ತು. ನನ್ನ ಐಡೆಂಟಿಟಿ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. ರಿಷಾ ಯಾರು ಅಂತ ಬಿಗ್ ಬಾಸ್ ಇಂದ ಗೊತ್ತಾಯ್ತು. ಇನ್ ರಿಷಾ ಏನ್ ಕೆಲಸ ಮಾಡ್ತಾಳೆ ಅಂತ ರಿಷನ್ ಮಾತ್ರ ಗೊತ್ತು. ಅದರಿಂದ ಜನನ್ ಸಂಪಾದನೆ ಮಾಡೋದು ನನಗೆ ಗೊತ್ತಿತ್ತು. ಓಕೆ, ರಿಷಾ ವಾರ ಪೂರ್ತಿ ಮನೆ ಒಳಗೆ ಕಿರ್ಚಾಡ್ತಾ ಇದ್ರಿ, ಕೂಗಾಡ್ತಾ ಇದ್ರಿ. ಸುದೀಪ್ ಸರ್ ಬಂದಾಗ ಎಲ್ಲರೂ ಸೈಲೆಂಟ್ ಆಗಿ ಸುಮ್ನೆ ಕುತ್ಕೊಂಡ್ ಬಿಡ್ತಾ ಇದ್ರಿ. ಸೊ ಸುದೀಪ್ ಸರ್ ನಿಮ್ಗೆ ಹೇಳುವಂತಹ ಮಾತುಗಳು ಹೇಗಿರ್ತಾ ಇತ್ತು? ಅದೇ ಅವ್ರ ಆಶೀರ್ವಾದ, ಅವ್ರ ಮೋಟಿವೇಶನ್, ಅವ್ರ ಪ್ರೀತಿ, ವಿಶ್ವಾಸದಿಂದಾನೇ ಇವತ್ತು ನೋಡಿ ಇಷ್ಟು ಚೆನ್ನಾಗಿ ನಾನು ನಿಮ್ ಜೊತೆ ನಗ್ನಕ್ಕೊಂಡು ಇಷ್ಟು ಸ್ಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ತಪ್ಪು ಮಾಡ್ತಾರೆ ಎಲ್ಲ ಓಕೆ, ಬಟ್ ಬಂದ್ ಹೇಳೋರು ತುಂಬಾ ಕಡಿಮೆ ಆ ಮನೆಯಲ್ಲಿ. ಸೊ ಬಂದ್ ಅವ್ರು ಹೇಳ್ಬೇಕಾದ್ರೆ ಎಲ್ಲೋ ನಾನು ತಪ್ಪು ಮಾಡ್ತಾ ಇದೀನ ಅಂತಿದ್ ನಿಜ. ಬಟ್ ಅದೆಲ್ಲೋ ನಂಗೆ ತುಂಬಾ ಹರ್ಟ್ ಆಗ್ತಾ ಇತ್ತು. ರಿಷಾ ಹೇಗೆ ಅಂತ ಅಂದ್ರೆ ಒಂದ್ ಲಿಮಿಟ್ ವರ್ಗು ಎಲ್ಲ ತಗೋತಾಳೆ. ಸರ್ ಹಂಗೆ ಹೇಳ್ತಾ ಇದ್ರು, ನಾನು ತಗೊಂತಾ ಇದ್ದೆ. ಬದ್ಲಾಗಕ್ಕೆ ಆಗಿರ್ಲಿಲ್ಲ ಅಂದ್ರೆ ಮೇ ಬಿ ಬಿಗ್ ಬಾಸ್ ಹಿಸ್ಟ್ರಿಲೇ ಸರ್ ಸೆಲ್ಫ್ ಎಲಿಮಿನೇಷನ್ ಆಗ್ಬಿಡ್ತೀನಿ ಅನ್ನೋ ಮಾತು ರಿಷನ್ ಬಾಯಲ್ಲಿ ಬರ್ತಿತ್ತೇನೋ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಅರ್ಥ ಇದೆ, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿದೆ. ಸೊ ನಾನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿದ್ದು ರೀತಿ ಹೀಗೆ ಇರೋದು. ತಪ್ಪು ಮಾಡಿದೀನಿ, ಪ್ರೀತಿಯಿಂದ ಹೇಳಿ ತಿತ್ಕೊಂತೀನಿ. ದೌಲತ್ತಲ್ಲೇ ಹೇಳ್ತೀರಾ ಅಂತ ಅಂದ್ರೆ ದಯವಿಟ್ಟು ನನ್ನ ಸವಾಸಕ್ಕೆ ಬರಬೇಡಿ. ಓಕೆ, ಸುದೀಪ್ ಸರ್ ಮುಂದೆ ಹೇಳ್ತೀರಾ? ರಕ್ಷಿತ್ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ತುಂಬಾ ಜಗಳ ಆಡ್ಬೇಕು, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ಬಟ್ ಈಗ ಹಾ ಹೂ ಅಂತ ಹೇಳ್ತಾಳೆ ಅಂತ. ಸೊ ಅದಕ್ಕೆ ಸುದೀಪ್ ಸರ್ ರಿಯಾಕ್ಟ್ ಮಾಡಿದ್ರು. ಅವಳ ಹಾಗೆ ಮಾತಾಡೋದು ಹೇಗೆ ಅನ್ನೋದು ರಕ್ಷಿತಾ? ನಾನ್ ಸ್ಟಾಪ್ ಮಾಡ್ಸದ್ನಲ್ಲ, ಗೆದ್ದೆ ನಾನು. ಆ ಹೂ ಬರ್ತಾಳೆ ಇವಾಗ, ಅದು ಇದು ಬರ್ತಾಳೆ, ಇಲ್ಲಿ ಬರ್ತಾ ಇದ್ದಾಳೆ, ನೀಟಾಗಿ ಮಾತಾಡ್ತಾ ಇದ್ದಾಳೆ. ನಾನು ಅವಳದು ಡಿಬೇಟ್ ಅಲ್ಲೇ ಹೇಳಿದ್ದೆ, ನೀನ್ ಅದು ಇದು ಅನ್ನೋದನ್ನ ಸ್ಟಾಪ್ ಮಾಡ್ಬಿಟ್ಟೆ ಹೋಗ್ತೀನಿ ನೋಡು ಅಂತ. ಸ್ಟಾಪ್ ಮಾಡಿದೀನಿ, ಅದು ಇದು ಅನ್ನೋದೆಲ್ಲ ಸ್ಟಾಪ್. ಬಟ್ ಈಗ ರಘು ಆಗಿರ್ಬೋದು, ಗಿಲ್ಲಿ ಜೊತೆ ಮಾತಾಡ್ಬೇಕಾದ್ರೆ ಅದು ಇದು ಯೂಸ್ ಮಾಡ್ತಾ ಇರ್ತಾರೆ ಅವರು. ನನ್ ಮುಂದೆ ಅಂತೂ ಮಾಡ್ಲಿಲ್ಲ ಅವಳು. ಹೌದಾ? ಕ್ಲಾರಿಟಿ ಕೊಡು ಅಂತ ಅಂದ್ರೆ ಕೊಡ್ತಾ ಇದ್ಲು ನನಗೆ. ಓಕೆ, ಧ್ರುವ. ಅಯ್ಯಪ್ಪ, ಏನ್ ಈಗ ತುಂಬಾ ವೈರಲ್ ಆಗಿರುವಂತ ಧ್ರುವ ಅವರು ನೋಡಿದ್ವಿ ಅಂತ ನಾನೇ ಮಾಡ್ಬಿಟ್ನ ಅಲ್ಲ, ಆತರ ಪೇಜಸ್ ಅಲ್ಲಿ ವೈರಲ್ ಆಗಿರುವ ಧ್ರುವಂತವ್ರು. ಪ್ಲೀಸ್ ಆದಷ್ಟು ಬೇಗ ಧ್ರುವಂತ್ ಹೊರಗಡೆ ಬಂದು ಅದನ್ನ ನೋಡಿ ಖುಷಿ ಪಡ್ಲಿ ಅಂತ ನನ್ನ ಆಸೆ. ಬೇಗ ಈಡೇರ್ಲಿ. ಅಲ್ಲಿವರೆಗೂ ಜಾಸ್ತಿ ಟ್ರೋಲ್ ಮಾಡ್ತಾ ಇರಿ, ಅದೇ ತರ ಪ್ಲೀಸ್ ಅವ್ರಿಗೆ ರೀಚ್ ಆಗ್ಲಿ ಅಂತ ಮಾಡ್ಕೊಂತ ಇದೀವಿ. 1000 ಸತಿ ಹೇಳಿದೀನಿ, ಕೂದ್ಲು ಕಟ್ ಮಾಡಪ್ಪ ಅಂತ ಹೇಳಿ. ಕಟ್ಟೆ ಮಾಡಲ್ಲ ಅಂತಂದ್ರೆ ನಾನು ಮಾಡಕ್ಕಾಗಲ್ಲ. ಓಕೆ, ಫೈನಲ್ ಆಗಿ ಒಬ್ರೊಬ್ರ ಹೆಸರು ಹೇಳ್ತಾ ಹೋಗ್ತೀನಿ, ಹೇಗೆ ಏನು ಅಂತ ಹೇಳ್ತಾ ಹೋಗ್ಬೇಕು. ಓಕೆನಾ? ಕಾವ್ಯ.
ಕ್ಯಾಲ್ಕುಲೇಟಿವ್. ಅಶ್ವಿನಿ ಅಶ್ವಿನಿ ಏನು ಹೇಳಿ ಅವ್ರ ಬಗ್ಗೆ, ಗೌಡ ಅನ್ನೋದು ಬಿಟ್ರೆ ಅಶ್ವಿನಿ ಸೂಪರ್. ಓಕೆ. ಜಾನ್ವಿ ಬಕೆಟ್. ಗಿಲ್ಲಿ ಇಲ್ಲಿ ಒನ್ ಮ್ಯಾನ್ ಆರ್ಮಿ. ರಾಶಿಕಾ ರಾಶಿಕಾ ಏನು ಫ್ರೆಂಡ್ಶಿಪ್ಗೆ ಬತ್ತಿ ಇಟ್ಬಿಟ್ರು ಏನ್ ಹೇಳಿ ನಾನು ಅಲ್ಲ ಲಾಸ್ಟಿಗೆ ಬರ್ಬೇಕಾದ್ರೆ ರಾಶಿಕರ ದಟ್ ಇಸ್ ವಾಟ್ ಇಟ್ ಇಸ್. ಎಲ್ಲರಿಗೂ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಎಷ್ಟೊಂದ್ ಜನ ಕೇಳ್ತಾ ಇದಾರೆ, ಮೆಸೇಜ್ ಮಾಡ್ತಾ ಇದಾರೆ, ಫ್ರೆಂಡ್ ಸಿಕ್ಕದ್ರಿ ಅಂತ ಹೇಳಿದ್ರಿ ಅಂತ. ಹೂಪಾ, ನನ್ನ ಫ್ರೆಂಡ್ ಹೆಂಗಿರ್ಬೇಕು ಅಂದ್ರೆ ನನ್ನ ಮುಂದೆನೂ ನನ್ನ ಫ್ರೆಂಡ್ ಆಗಿರ್ಬೇಕು, ನಾನು ಹಿಂದೆನೂ ನನ್ನ ಫ್ರೆಂಡ್ ಆಗಿರ್ಬೇಕು. ಮುಂದ್ಗಡೆ ಮಾತ್ರ ನಕ್ಕೊಂಡ್ ಫ್ರೆಂಡ್ ಆಗ್ಬಿಟ್ಟು ಹಿಂದ್ಗಡೆ ಹೋಗಿ ಕಿಲ ಕಿಲ ಅಂತ ನನ್ನ ಬಗ್ಗೆ ಮಾತಾಡ್ತಾ ಇದ್ರೆ ಅವರು ಫ್ರೆಂಡ್ ಅಲ್ಲ. ನಾನು ಆತರ ಫ್ರೆಂಡ್ಶಿಪ್ ಕನ್ಸಿಡರ್ ಮಾಡಲ್ಲ. ಎಪಿಸೋಡ್ಸ್ ನೋಡಿದೀವಿ ನಾವು, ನಮ್ ಹಿಂದೆ ಏನೇನ್ ಮಾತಾಡಿದಾರೆ ಎಲ್ಲ ಕೇಳಿಸ್ಕೊಂಡಿದೀವಿ. ಆತರ ಫ್ರೆಂಡ್ಶಿಪ್ ನಾನು ಎಂಟರ್ಟೈನು ಮಾಡಲ್ಲ. ಸೊ ಏನ್ ಹೇಳಿ ಆ ಹುಡುಗಿಗೆ ಗೊತ್ತಿಲ್ಲ. ಇಷ್ಟೇ ಕ್ಲೋಸ್ ಆಗಿದ್ರಲ್ಲ, ಅದಕ್ಕಾದ್ರೂ ಒಂದು ವರ್ಡ್ ಬೇಕಲ್ಲ. ರಾಶಿಕಂಗ್ ಏನ್ ಹೇಳಿ ನಾನು, ಮುಳುಗೋಗಿರೋ ಚಿಟ್ಟೆ. ಸೂರಜ್ ಮಳ್ಳ ಮಳ್ 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 ಮಳ್ಳ. ರಘು ಸ್ಮಾರ್ಟ್. ಸ್ಪಂದನ ಗುಡ್ ಫಾರ್ ನಥಿಂಗ್. 5 ಸ್ಟಾರ್ ಅಂತ ಜನರೇ ಕೊಟ್ಬಿಟ್ಟವ್ರಲ್ಲ. ಓಕೆ. ಇನ್ಯಾರಿದಾರ? ಅಭಿ ನಾಟ್ ಬ್ರೇನಿ. ಧನುಷ್ ಲಕ್ ಇಲ್ದಿರೋ ಕುದುರೆ. ಲಕ್ ಇಲ್ದಿರೋ ಕುದ್ರೆನಾ? ಬಟ್ ಲಕ್ಕಲ್ಲಿ ಎಷ್ಟು ದಿನ ಸೇವ್ ಆಗಿ ಬಂದಿದ್ರು. ಸೇವ್ ಆಗ್ತಾ ಇದ್ದಾನೆ, ಅವ್ನಿಗಿನ್ನೂ ಕ್ಯಾಲಿಬ್ರಿ ಇದೆ. ಬಟ್ ಅವ್ನ್ ಕ್ಯಾಪ್ಟನ್ಸಿ ಆಡಿದ್ರು, ಅವ್ನಿಗೆ ಸೇವ್ ಆಗ ಆಪ್ಷನ್ ಇಲ್ಲ. ನೆಕ್ಸ್ಟ್ ವೀಕ್ ಡೈರೆಕ್ಟ್ ನಾಮಿನೇಷನ್, ಟಾಸ್ಕ್ಗಳು ಆಡಿ ಗೆಲ್ಲಕ್ ಆಗ್ತಾ ಇಲ್ಲ. ಅಂದ್ರೆ ಅವ್ನಿಗೋಸ್ಕರ ಬೇರೆಯವ್ರಿಗೋಸ್ಕರ ಆಡ್ತಾ ಇದ್ದಾನೆ. ಈ ಕಾಂಟ್ ಪ್ರೂವ್. ಕಾಕ್ರೋಚ್ ಶಕುನಿ, ಮನೀಶ್ ಶಕುನಿ. ಪಾಸಿಟಿವ್ ಅಲ್ಲಿ. ಓಕೆ. ರಿಷಾ ಸ್ಟ್ರೇಟ್ ಫಾರ್ವರ್ಡ್, ನಂಬಿ ಮೋಸ ಹೋಗಿದುಂಟು, ಬಟ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಓಕೆ. ರಿಷಾ ಒಂದು ಹೇಳ್ತಾರೆ, ನನಗೆ ಫ್ರೆಂಡ್ಸೇ ಇಲ್ಲ, ಹೊರಗೂ ಫ್ರೆಂಡ್ಸ್ ಇಲ್ಲ, ಬಿಗ್ ಬಾಸ್ ಮನೆ ಒಳಗೂ ಯಾರು ಫ್ರೆಂಡ್ಸ್ ಸಿಗ್ಲಿಲ್ವಾ ಅಂತ. ಸಿಗ್ಲಿಲ್ಲ. ಯಾಕೆ ಫ್ರೆಂಡ್ಸ್ ಇಲ್ಲ ಅನ್ನೋದು ಇದೆ. ನೇರ ನುಡಿಗೇನೆ ಫ್ರೆಂಡ್ಸ್ ಇಲ್ಲ ನನ್ಗೆ. ಯಾಕಂದ್ರೆ ಫ್ರೆಂಡ್ಶಿಪ್ ಝೋನ್ ಅಲ್ಲೂ ಯಾರು ನನ್ನ ಹೀಯಾಳ್ಸೋದು, ನನಗೆ ಆಗ್ದಿರೋ ಮಾತನ್ನ ನನ್ಗೆ ಹೇಳೋದು, ಅಕ್ಸೆಪ್ಟ್ ಮಾಡದೇ ಇರೋ ವರ್ಡ್ಸ್ಗಳನ್ನ ಹೇಳಿದ್ರೆ ನಾನು ಮುಂದೆ ಏನೇ ಪವರಲ್ಲಿ ಕೂತಿದ್ರು ನಾನು ಹೋಗ್ತಾ ಇರೋ ಅಂತ ಹೇಳೋಗೋ ಹುಡುಗಿ ನಾನು. ಆ ಥರ ಹುಡುಗಿಗೆ ನನ್ನ ರಿಷಾನ ನಿಜವಾಗ್ಲೂ ಬೇಕು ಅಂತ ಅಂದ್ರೆ ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕಾಗೋದು. ಓಕೆ. ರಿಷಾನ್ ಫ್ರೆಂಡ್ಸ್ ಆಗೋಕೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ನಿಯತ್ತಾಗಿರಿ, ಪ್ರೀತಿ ಕೊಡಿ, ನಿಮ್ಗೆ ಏನ್ ಬೇಕು ನಾನು ಮಾಡ್ತೀನಿ ಅಷ್ಟೇ. ಆ ಪ್ರೀತಿ ಇಲ್ಲದೆ ನನಗೆ ದುರಂಕಾರ ತೋರ್ಸೋದು, ನನ್ಗೆ ಅಹಂ ತೋರ್ಸೋದು, ನಾನು ನಿಂದೆ ಮಾತಾಡೋದು ಮಾಡ್ಬಿಟ್ರೆ ನಮಸ್ಕಾರ ಮಾಡ್ತೀನಿ. ಟಾಪ್ 5 ಯಾರು ಇರ್ತಾರೆ? ಗಿಲ್ಲಿ ಆಬ್ವಿಯಸ್ಲಿ. ಗಿಲ್ಲಿ ಟಾಪ್ 1 ಅಲ್ಲಿ ಇರ್ತಾರಲ್ಲ, ಅವನೇ ಗೆಲ್ಬೇಕು ಅಂತ ನನ್ನ ಆಸೆ. ಅಶ್ವಿನಿ ಅವರು, ಯಾಕಂದ್ರೆ ಈ ಸತಿ ಸೀಸನ್ ಹುಡುಗಿರ್ ಗೆಲ್ಲಿ ಅಂತ ಆಸೆ ಇದೆ. ಸೊ ಗೆಲ್ಲದ್ರಲ್ಲಿ ಕ್ಯಾಲಿಬ್ರಿ ಇರೋದು ಅವ್ರೊಬ್ರಿಗೇನೆ. ಯಾರಿಗೆ? ಅಶ್ವಿನಿ ಅವ್ರಿಗೆ. ಅಂದ್ರೆ ಚೇಂಜ್ ಆದ್ರೆ ಶಿ ಶುಡ್ ಲಿವ್ ದಟ್ ಅಹಂ, ಶಿ ಶುಡ್ ಸಿ ದಟ್ ಇಸ್ ವಾಟ್ ಇಟ್ ಈಸ್. ಇವಾಗ ನೀವು ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ ಅಲ್ವಾ, ವಾಟ್ ಎವರ್ ಎಲ್ಲ ನೆಗೆಟಿವ್ ಇದೆ ಅಲ್ವಾ ಅವ್ರ ಬಗ್ಗೆ. ನಾನು ಅವ್ರದ್ದು ಒಂದು ಸೀಕ್ರೆಟ್ ಹೇಳ, ಅವರು ಎಷ್ಟು ಸಾಫ್ಟ್ ಪರ್ಸನ್ ಅಂತ ಎಷ್ಟು ಜನ ಗೊತ್ತು? ಮೇ ಬಿ ಅವ್ರ ಜೊತೆ ಕ್ಲೋಸ್ ಇರೋರಿಗೆ ಗೊತ್ತಿರ್ಬೋದು, ಜಾನ್ವಿಗೂ ಗೊತ್ತಿಲ್ಲ. ಅಂದ್ರೆ ಜಾನ್ವಿ ಇಸ್ ಯೂಸಿಂಗ್ ಅಶ್ವಿನಿ. I'll tell her. ಹೇಗೆ ಯೂಸ್ ಮಾಡ್ಕೊಂತ ಇದಾರೆ ಅವ್ರ ಮಾತು ಇವ್ರು ಕೇಳ್ತಾ ಇದಾರೆ ಅನ್ನೋದ? ಇಬ್ರು ಡಿಸಿಷನ್ ಒಂದೇ ಆಗಿರುತ್ತೆ. ಅವ್ರ ಡಿಸಿಷನ್ ಬಟ್ ಜಾನ್ವಿ ಅವ್ರು ಹೇಳ್ತಾರೆ ನನ್ ಸ್ಟ್ಯಾಂಡ್ ನಾನ್ ತಗೊಂತೀನಿ. ಏನ್ ಸ್ಟ್ಯಾಂಡು ತಗೊಳಲ್ಲ, ಏನ್ ಡಿಸಿಷನ್ ಇವ್ರು ಕುತ್ಕೊಂಡು ಹೂ ಅಂತಾರೆ, ಅವ್ರು ಕುತ್ಕೊಂಡು ಹೂ ಅಂತಾರೆ. ಇಬ್ರದ್ದು ಒಂದೇ ಆಗಿರುತ್ತೆ. ಆ ಸ್ಟ್ಯಾಂಡ್ ಅಲ್ಲ, ಅದು ಆಗ್ದಿರೋದು, ಅದು ಸುಮ್ನೆ ಯೂಸ್ ಮಾಡ್ಕೊಂತಾ ಇರೋದಷ್ಟೇ ಇವ್ರದಿದೆ ಅಂತ ಹೇಳಿ. ಬಟ್ ಶಿ ಹ್ಯಾವ್ ದಟ್ ಬೀಳಕ್ಕೆ ಎದುರ್ಕೊಂತಾ ಇದಾರೆ, ಅಥವಾ ನಾನು ಯಾರ ಮುಂದೆ ಏನಾದ್ರು ಚಿಕ್ಕೋಳಾಗ್ಬಿಡ್ತೀನ ಅನ್ನೋದಷ್ಟೇ ಇರೋದು ಅವ್ರಿಗೆ. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಅದನ್ನ ಬಿಟ್ರೆ, ಬಿಕಾಸ್ ನಾನು ಏನಕ್ಕೆ ಇವತ್ತಿಗೂ ಅವ್ರ ಪರ ಯಾಕೋ ಮಾತಾಡ್ತಿದ್ದೀನಿ ಅಂತ ಅಂದ್ರೆ, ನಾನೇನೋ ಅವ್ರ ಜೊತೆ ಇದ್ದಿದ್ದು ಬರೀ ಜಸ್ಟ್ 1 ವೀಕ್ ಅನ್ಸುತ್ತೆ ನಾನು ಅವ್ರ ಜೊತೆ ಮ್ಯಾಕ್ಸಿಮಮ್. ಯಾಕಂದ್ರೆ 5 ವಾರ ಆಟದಲ್ಲಿ ನಾನು ಒಂದೇ ವಾರ ಕಾಣಿಸ್ಕೊಂಡಿರ್ತೀನಿ. ಆ ಒಂದೇ ವಾರಕ್ಕೆ ಜನ ಏನೇನೋ ಅಂತ ಅನ್ಕೊಂಡ್ರೆ ಇವತ್ತಿಗೂ ನಾನು ಕೇರ್ ಮಾಡ್ತಾ ಇಲ್ಲ. ಯಾಕಂದ್ರೆ ನನ್ನ ನೇಚರೇ ಅಶ್ವಿನಿ ಅವ್ರ ನೇಚರು. ಸೊ ನನಗೆ ಗೊತ್ತು, ಅವ್ರನ್ನೂ ಪ್ರೀತಿಯಿಂದ ಕೇಳಿಬೇಕಾದ್ರೆ ಹೊರಗಡೆ ಬಂದ್ಮೇಲೆ, ಅಶ್ವಿನಿ ಅವ್ರನ್ನ ನಿಮ್ಮನ್ನ ಗೆಲ್ಲೋದು ಹೇಗೆ, ನೀವು ಯಾರಿಗಾರು ಸೋಲ್ತೀರಾ ಅಂದ್ರೆ ಹೇಗೆ ಸೋಲ್ತೀರಾ ಅಂತಂದ್ರೆ ಶಿ ವಿಲ್ ಆನ್ಸರ್ ಪ್ರೀತಿಯಿಂದ ಮಾತ್ರ. ಈ ಆನ್ಸರ್ ನನಗೆ ಮಾಡಿಲ್ಲ ಅವರು, ಬಟ್ ಇದೇ ಆನ್ಸರ್ ಇರುತ್ತೆ.
ಪ್ರೀತಿ ಕೊಟ್ರೆ ತಲೆ ಭಾಗಕ್ಕೂ ಸೈ, ಪ್ರೀತಿ ಕೊಡ್ತಿಲ್ಲ ಅಂದ್ರೆ ಈಗೋ ತೋರ್ಸಕ್ಕೂ ಸೈ ಅಷ್ಟೇ. ಅದೇ ಕ್ಯಾರೆಕ್ಟರ್ ಅಲ್ಲಿ ಮೇ ಬಿ ವೈಬ್ ಮ್ಯಾಚ್ ಆಗಿದೆ ಅನ್ನೋ ಕಾರಣದಿಂದ ಅವರು ನನ್ಗೆ ಉಲ್ಟಾ ಮಾತಾಡ್ತಿರ್ಲಿಲ್ಲ, ನಾನು ಅವ್ರಿಗೆ ಉಲ್ಟಾ ಮಾತಾಡ್ತಾ ಇರ್ಲಿಲ್ಲ ಅಷ್ಟೇ. ಸೇಮ್ ಆಕ್ಷನ್ಸ್ ರಿಯಾಕ್ಷನ್ ಆಗ್ಲಿಲ್ಲ, ಬಟ್ ಪುಣ್ಯಕ್ಕೆ ಜಗಳ ಆಗಿಲ್ಲ. ಜಗಳ ಆಗಿದ್ರೆ ಮನೇಲಿ ಬಂದ್ಬಿಡೋರೇನೋ ಇಲ್ಲ ಟಿವಿ ಆಫ್ ಮಾಡ್ಬಿಡೋರೇನೋ ನಮ್ಮಿಬ್ರು ಜಗಳಕ್ಕೆ. ಯಾರು ಇರ್ತಾರ? ಟಾಪ್ 2 ಅದೇ ಅವರಿಬ್ರೇ ಇರ್ಬೇಕು. ಅಶ್ವಿನಿ ಮತ್ತೆ ಗಿಲ್ಲಿ ಟಾಪ್ 1. ಯಾಕೆ ಗಿಲ್ಲಿ ಗೆಲ್ಬೇಕು ಅನ್ನೋ? ಮನೆಯವರೆಲ್ಲರೂ ಅಷ್ಟು ಕೊಟ್ಟಿದ್ದು, ಸ್ಟೇಜ್ ಕೊಟ್ಟಿದ್ದು ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊತಾ ಇಲ್ಲ ಅನ್ನೋ ಬೇಜಾರು ನನಗಿದೆ. ಎಲ್ಲೋ ಸೀಸನ್ 12 ಅಂತ ಬಂದಾಗ 3-4 ಹೆಸರು ಅಷ್ಟೇ ಬರೋದು, ಅಷ್ಟೇ ಬರೋದು. ಮಿಕ್ಕದವ್ರು ಯಾರ ಹೆಸರು ನೆನ್ಪಿಟ್ಕೊಳ್ಳಲ್ಲ, ನೆಕ್ಸ್ಟ್ ಸೀಸನ್ ಒಳಗೇನೆ ನೆನ್ಪಿಟ್ಕೊಳ್ಳಲ್ಲ. ಅಂದರೆ ಏನು ಮಾಡ್ತಾ ಇದ್ದಾರೆ ಅನ್ನೋ ಬೇಜಾರು ನನಗಿದೆ. ಫಸ್ಟ್ ಡೇ ಇಂದಾನು ಲಾಸ್ಟ್ ಡೇವರೆಗೂ ಶೋ ಎತ್ತುತ್ತಾ ಇದ್ದಾನೆ. ಶೋಲಿ ದಿನ ಕಾಂಟ್ರಿಬ್ಯೂಷನ್ ಇದೆ, ಮನೇಲಿ ಕಾಂಟ್ರಿಬ್ಯೂಷನ್ ಇದೆ. ಇರೋದನ್ನ ಇದ್ದಂಗೆ ಹೇಳ್ತಾನೆ, ಮೊಕ್ಕೊಡ್ದಂಗೆ ಹೇಳ್ತಾನೆ. ನನಗೆ ಹರ್ಟ್ ಮಾಡಿದ್ರು ಕೂಡ ಫೇಸ್ಗೆನೆ ಮಾತಾಡ್ತಾನೆ. ನನ್ನ ಹಿಂದೆ ಯಾರೋ ಒಂದು ಏನೋ ಹೇಳಿದ್ರು ಕೂಡ ಅವಳ ಹಂಗಲ್ಲ ಹಿಂಗೆ ಅಂತ ಬುದ್ಧಿವಾದ ಹೇಳಿದ್ದು ನಾನೇ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ಐ ಫೀಲ್ ಸತ್ಯದ ಕಡೆ ನಡೀತಾನೆ. ಅಂದ್ರೆ ಅವನ್ ಕೈ ಹಿಡಿದ್ರೆ ಹಿಡಿತಾನೆ, ಗಿಲ್ಲಿ ಕೈ ಬಿಟ್ರೆ ಮತ್ತೆ ಕೈ ಹಿಡಿಯಲ್ಲ. ಸೊ ಆ ಥರ ವ್ಯಕ್ತಿ ಅವನು, ನಾನು ನೋಡಿರೋದ್ರಲ್ಲಿ. ಸೊ ಹಿ ವಿಲ್ ವಿನ್, ಅವನೇ ವಿನ್ ಆಗ್ಬೇಕು. ನೇರ ನುಡಿಯಾಗಿ ಬೈತಾನೋ ಉಗೀತಾನೋ ಜಗಳ ಆಡ್ತಾನೋ ನಿಮ್ ಮುಖಕ್ಕೆ ಹೇಳ್ತಾನೆ, ಬೇರೆಯವ್ರ ತರ ಹಿಂದ್ಗಡೆ ಹೇಳಲ್ಲ. ಓಕೆ, ಎಲ್ಲ ಎಪಿಸೋಡ್ ನೋಡಿದ್ದೀರಾ ಬಂದ್ಮೇಲೆ ನೀವು? ಬಂದ್ ನೋಡಿದೀನಿ, ಬಟ್ ಆದ್ರೆ ಆಬ್ವಿಯಸ್ಲಿ ನನ್ನ ವಿಷಯದಲ್ಲಿ ಕೋಳಿ ಜಗಳ ಆಯ್ತು. ನನ್ನ ವಿಷಯ ಬಿಡಿ, ಯಾಕಂದ್ರೆ ನನ್ನ ವಿಷಯ ಹಿಂದ್ಗಡೆ ಏನೇ ಬಂದ್ರು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ನನ್ಗೆ ಗೊತ್ತು ಒಂದ್ ವಿಷಯದಲ್ಲಿ, ಯಾಕಂದ್ರೆ ಸೂರಜ್ಗೆ ಎತ್ಕಟ್ಟೋದಾಗ್ಲಿ ಅಥವಾ ಅದೆಲ್ಲ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಮಾಡಿದ. ನನ್ ಮುಂದೆನೆ ಮಾಡ್ತಾ ಇದ್ದ ಅವನು, ನನ್ ಹಿಂದೆ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಸೂರಜ್ ಬಂದ್ಬಿಟ್ಟು ನೋಡ್ದಾ ಹಿಂಗ್ ಹೇಳಿದ್ಕೆ ನಾನು ಉಗಿಸ್ಕೊಂಡೆ ಅವಳ ಹತ್ರ ಅಂತ ಹೇಳಿದ್ರು. ಮೈಸೂರವರೇ ಸೇರ್ಕೊಂಡ್ಬಿಟ್ಟಿದ್ರೆ ಅಂತ. ಹೌದು, ಮೈಸೂರವರೇ ಬೇರೆ ಇದ್ರಲ್ವಾ. ಸೊ ಹಂಗಿದೆ. ಅಂದ್ರೆ ಅವನ್ನ ಹೇಳಕ್ ಆಗಲ್ಲ, ನನಗದು ಗೊತ್ತು ಹೆಂಗೆ ಅಂತ ಹೇಳಿ. ಈಗ ಇಮ್ಯಾಜಿನ್ ಮಾಡಿ, ಈಗ ಅಶ್ವಿನಿ ಅವ್ರು ಕುಗ್ದಾಗ ಓಡೋದವ್ರು ಯಾರು? ಊಟ ಮಾಡಿ ಅಂತ ಹೇಳ್ದವ್ರು ಯಾರು? ರಕ್ಷಿತಾ. ಹೋಗ್ ರೂಮ್ ಒಳಗ್ ಕನ್ವಿನ್ಸ್ ಮಾಡಿದವ್ರು ಯಾರು? ಜಾನ್ವಿ. ಅಲ್ಲ, ಗಿಲ್ಲಿ. ಅವನಿಗೆ ಎಷ್ಟು ಲೈಕ್ ಸಾರಿ ಕೇಳಿದ್ದು ಗಿಲ್ಲಿ, ಲಾಸ್ಟ್ ಹೋಗಿ ಜಾನ್ವಿ ಹೇಳಿದ್ದು. ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಅವ್ರೆಲ್ಲರೂ ಬಿದ್ರೆ ಯಾರೋ ಅವನಿಂದ ಯಾರಿಗಾರು ನೋವಾಗ್ತಿದೆ ಅಂತ ಗೊತ್ತಾದ್ರೆ ಅವ್ನು ಹೋಗ್ತಾನೆ, ಯಾವ್ದೋ ರೀತಿಲಿ ಸಾರಿ ಕೇಳ್ಬಿಟ್ಟು ಬರ್ತಾನೆ. ಅದಕ್ಕೆ ಇಷ್ಟ ಆಗೋದಷ್ಟೇ ಅವನು. ಓಕೆ, ಸೂಪರ್ ಇಶಾ. ನೆಕ್ಸ್ಟ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರ್ಲಿ, ಒಳ್ಳೊಳ್ಳೆ ದೊಡ್ಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಿ. ಭಗೀರಥ 2 ಬಂದ್ರೆ ಅದ್ರಲ್ಲೂ ನಿಮ್ಮ ಇಲ್ಲ, ನಾನಂತೂ ದೇವರಾಣಿಗಳು ಇಲ್ಲೇ ಹೇಳ್ತಾ ಇದ್ದೀನಿ, ಭಗೀರಥ 2 ಅಲ್ಲಿ ನಾನು ಇರಲ್ಲ, ಪ್ಲೀಸ್ ಮಾಡಿ. ಯಾಕಂದ್ರೆ ಒಂದ್ ಆರ್ಟಿಸ್ಟ್ ಆಗಿಗೆಲ್ಲ ಹೇಳೋಂಗಿಲ್ಲ ಹಂಗಂತ ಅಲ್ಲ, ಯಾಕಂದ್ರೆ ಭಗೀರಥ 2 ಅಲ್ಲಿ ಇರಲ್ಲ ಅಂತಿದ್ದೀರಾ. ಯಾಕೆ ಗೊತ್ತಾ ಅಂದ್ರೆ ಅದಕ್ಕೆ ಸಿನಿಮಾಗೆ ಪಾಪ ಹೀರೋಯಿನ್ಸ್ ಆದವ್ರು ಬೇರೆ, ಆ ಹೀರೋಯಿನ್ಸ್ಗೆ ಹೆಸರು ಸಿಗ್ಲಿ. ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಕ್ಕೆ ಆ ಕ್ರೆಡಿಟ್ ನನಗೆ ಬೇಡ. ರಿಯಲ್ ಆಗಿ ಭಗೀರಥ ಮೂವಿ ಮಾಡಿದ ಹೀರೋಯಿನ್ಸ್ಗೆ ಆ ಕ್ರೆಡಿಟ್ ಸಿಕ್ಕಿದ್ರೆ ತುಂಬಾ ಒಳ್ಳೇದು. ಸೂಪರ್, ಆಲ್ ದ ಬೆಸ್ಟ್. ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಿ, ಯಾವಾಗ್ಲೂ ಸದ್ದು ಮಾಡ್ತಾ ಇರಿ. ಕರ್ನಾಟಕದಲ್ಲಿ ಬಿಗ್ ಬಾಸ್ ಮನೇಲಿ ಹೇಗೆ ಸದ್ದು ಮಾಡ್ತಾ ಇದ್ರಿ ಹಾಗೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಗೊಂದು ಅವರ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೇಳ್ಕೊಳೋದ್ ಬಂದೆ, ಹೌದು, ಬೇಗ ಹೋಗಿ ಬೇಗ ಬಂದೆ ಅಂತ ನಾನು ಹೇಳಲ್ಲ, ಬಟ್ ನಾನು ಹೋಗಿದ ಇಂಟೆನ್ಷನ್ ಒಂದೇ. ನನಗೊಂದು ಐಡೆಂಟಿಟಿ ಬೇಕಿತ್ತು ಇಂಡಸ್ಟ್ರಿಲಿ. ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ನನಗೆ ಕಲರ್ಸ್ ಕನ್ನಡ ಅವರು ಇಷ್ಟು ದೊಡ್ಡ ವೇದಿಕೆ ನನಗೆ ಮೂಡ್ ಕೊಟ್ಟಾಗ ನಾನು ಅದನ್ನ ಸಂಪೂರ್ಣವಾಗಿ, ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ಆಟ ನಾನು ಆಡಕ್ಕಾಗದೇ ಇರ್ಬೋದು, ಆದರೆ ನನ್ನ ಐಡೆಂಟಿಟಿ ಮೂಲಕ, ನನ್ನ ಒಡನಾಟದ ಮೂಲಕ ಇನ್ನು ಮುಂದೆ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ. ಇನ್ನು ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ನನ್ನ ಪಾತ್ರಗಳ ಮೂಲಕ ನಿಮ್ಮ ಹೃದಯದಲ್ಲಿ ಸದಾ ಒಂದು ಜಾಗ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀನಿ ಅಂತ ಇದ್ದೀನಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.